ಈ ವಿಡಿಯೋದಲ್ಲಿ ಹೇಳ್ತಿರುವಂತಹ ಇನ್ಫಾರ್ಮೇಶನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ಇದು ನಿಮ್ಮ ಫ್ರೆಂಡ್ಸ್ಗೆ 100% ಹೆಲ್ಪ್ ಆಗುತ್ತೆ. ಸೊ ಈ ವಿಷಯವನ್ನ ಪೂರ್ತಿಯಾಗಿ ತಿಳಿದುಕೊಂಡು ನಿಮ್ಮ ಫ್ರೆಂಡ್ಸ್ ಯಾರಿಗಾದ್ರೂ ಈ ಇನ್ಫಾರ್ಮೇಶನ್ ನ ಅವಶ್ಯಕತೆ ಇದ್ರೆ ಅವರಿಗೆ ತಿಳಿಸಿ. ಈ ವಿಡಿಯೋ ಮಾಡ್ಬೇಕು ಅಂತ ಯಾಕೆ ಅನಿಸ್ತು ಅಂತ ಹೇಳಿದ್ರೆ, ಇನ್ಸ್ಟಾಗ್ರಾಮ್ ನಲ್ಲಿ ಕೆಲವು ವಿದ್ಯಾರ್ಥಿಗಳು ಮೆಸೇಜ್ ಮಾಡಿದ್ರು, ಈಗ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಆದ್ಮೇಲೆ ಚೇಂಜ್ ಆಫ್ ಬ್ರಾಂಚ್ ಗೆ ಅವಕಾಶ ಇರುತ್ತೆ. ಸೊ ನನಗೆ ಯಾವ್ದೊಂದು ಕಾಲೇಜ್ ತುಂಬಾ ಇಷ್ಟ, ಎಕ್ಸಾಲೆಂಟ್ ಕಾಲೇಜ್ ತುಂಬಾ ಇಷ್ಟ, ಅಲ್ಲದೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡ್ಬೇಕು ಅಂತ ಇದೆ. ಅಕಸ್ಮಾತ್ ಕಂಪ್ಯೂಟರ್ ಸೈನ್ಸ್ ಸಿಗದಾದ್ರೆ ನಾನ್ ಮಾಡ್ತೀನಿ, ಈಗ ಸಿವಿಲ್ ಇಂಜಿನಿಯರಿಂಗ್ ಅಡ್ಮಿಷನ್ ಮಾಡ್ಕೊಂಡ್ಬಿಡ್ತೀನಿ. ಅದಂದ್ರೆ ಚೇಂಜ್ ಆಫ್ ಬ್ರಾಂಚ್ ಗೆ ಅವಕಾಶ ಸಿಕ್ಕಿದಾಗ ನಾನು ಮಾಡ್ತೀನಿ, ಈ ಸೆಕೆಂಡ್ ಇಯರ್ ಟೈಮ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಗೆ ಹೋಗ್ತೀನಿ, ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಗೆ ಚೇಂಜ್ ಆಫ್ ಬ್ರಾಂಚ್ ಮಾಡ್ಕೊಂಡು ಹೋಗ್ತೀನಿ. ಈ ರೀತಿ ಹೇಳ್ತಾ ಇದ್ರು. ದಿಸ್ ಇಸ್ ಎ ರಾಂಗ್ ಡಿಸಿಷನ್, ವೆರಿ ರಾಂಗ್ ಡಿಸಿಷನ್. ಯಾಕಂತಂದ್ರೆ ಹಿಂದಿನ ವರ್ಷಗಳಲ್ಲೂ ಕೂಡ ಕೆಲವು ವಿದ್ಯಾರ್ಥಿಗಳು ಈ ರೀತಿ ಮನಸ್ಸಿನಲ್ಲಿ ಇಟ್ಕೊಂಡು ಎಂಜಿನಿಯರಿಂಗ್ ಅನ್ನ ಜಾಯ್ನ್ ಆಗಿ ಪ್ರಾಬ್ಲಮ್ ಅನ್ನ ಫೇಸ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಚೇಂಜ್ ಆಫ್ ಬ್ರಾಂಚ್ ಗೆ ಅವಕಾಶ ಇರುತ್ತೆ, ಅದಕ್ಕೆ ಅಪ್ಲಿಕೇಶನ್ ಕೂಡ ಕರೀತಾರೆ. ಹಾಗಂತ ಈಗ ಯಾರಿಗೆ ಚೇಂಜ್ ಆಫ್ ಬ್ರಾಂಚ್ ಇಷ್ಟ ಇದೆ ಅವರೆಲ್ಲರೂ ಕೂಡ ಬಂದ್ಬಿಡಿ, ಎಲ್ರಿಗೂ ಕೂಡ ಚೇಂಜ್ ಆಫ್ ಬ್ರಾಂಚ್ ಮಾಡ್ಕೊಟ್ಬಿಡ್ತೀನಿ, ಆ ರೀತಿ ಇರಲ್ಲ. ತುಂಬಾ ಕಡಿಮೆ ಸ್ಟೂಡೆಂಟ್ಸ್ಗೆ, ತುಂಬಾ ಕಡಿಮೆ ಸ್ಟೂಡೆಂಟ್ಸ್ಗೆ ಚೇಂಜ್ ಆಫ್ ಬ್ರಾಂಚ್ ಗೆ ಅವಕಾಶ ಸಿಗತ್ತೆ, ಎಲ್ರಿಗೂ ಸಿಗಲ್ಲ. ಈಗ ಅಕಸ್ಮಾತ್ ಆಗಿ ನಿಮ್ಗೆ ಯಾವ್ದೋ ಒಂದು ಕಾಲೇಜ್ ತುಂಬಾ ಇಷ್ಟ ಇದೆ, ಆ ಕಾಲೇಜ್ ನೀವು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅನ್ನ ಮಾಡ್ಬೇಕು ಅಂತಿದ್ದೀರಾ, ಬಟ್ ನಿಮಗೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಡ್ಮಿಷನ್ ಸಿಗ್ಲಾ ಅಂತ ನೀವಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಗೆ ಅಡ್ಮಿಷನ್ ತೆಗೆದುಕೊಂಡ್ರಿ. ಯಾಕಂತಂದ್ರೆ ಮುಂದೆ ಚೇಂಜ್ ಆಫ್ ಬ್ರಾಂಚ್ ಮಾಡಬಹುದು ಅಂತ ನಿಮ್ಮ ತಲೆಯಲ್ಲಿ ಅದಕ್ಕೋಸ್ಕರ. ಈಗ ಅಕಸ್ಮಾತ್ ಆಗಿ ಆ ಕಾಲೇಜಲ್ಲಿ ನೀವೀಗ ಸಿವಿಲ್ ಇಂಜಿನಿಯರಿಂಗ್ ಅನ್ನ ಮಾಡ್ತಾ ಇದ್ದೀರಿ ಅಂತ ಅನ್ಕೊಳ್ಳಿ, ಅದರ ನಂತರ ನಿಮ್ಗೆ ಅಕಸ್ಮಾತ್ ಆಗಿ ಈ ಫಸ್ಟ್ ಇಯರ್ ಆದ್ಮೇಲೆ ಇಂಜಿನಿಯರಿಂಗ್ ಫಸ್ಟ್ ಇಯರ್ ಆದ್ಮೇಲೆ ಚೇಂಜ್ ಆಫ್ ಬ್ರಾಂಚ್ ಗೆ ಚಾನ್ಸ್ ಸಿಗ್ಲಿಲ್ಲ, ಚೇಂಜ್ ಆಫ್ ಬ್ರಾಂಚ್ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳಿದ್ರೆ ನೀವು ಪೂರ್ತಿಯಾಗಿ ಸಿವಿಲ್ ಇಂಜಿನಿಯರಿಂಗ್ ಕೋರ್ಸ್ ಅನ್ನೇ ಮಾಡ್ಬೇಕಾಗತ್ತೆ. ನಿಮ್ಮ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಕೋರ್ಸ್ ನ ಡ್ರೀಮ್ ಏನಿದೆ ಅದು ಖಾಲಿ ಡ್ರೀಮ್ ಆಗಿ ಉಳಿದ್ಬಿಡುತ್ತೆ. ಈ ಚೇಂಜ್ ಆಫ್ ಬ್ರಾಂಚ್ ಏನಿದೆ ಫಸ್ಟ್ ಇಯರ್ ನಂತರ ಸೆಕೆಂಡ್ ಇಯರ್ ಮಾಡ್ಕೋತೀನಿ, ಇದನ್ನ ಗಮನದಲ್ಲಿ ಇಟ್ಕೊಂಡು ಈ ವರ್ಷ ಯಾವ್ದೋ ಕಾಲೇಜಲ್ಲಿ ನಿಮ್ಗೆ ಇಷ್ಟ ಇಲ್ಲದೆ ಇರುವಂತ ಬ್ರಾಂಚ್ ಗೆ ಅಡ್ಮಿಷನ್ ಮಾಡ್ಕೊಂಡ್ರೆ ಅದು ತುಂಬಾ ರಾಂಗ್ ಡಿಸಿಷನ್ ಆಗಿರತ್ತೆ, ಸರಿನಾ? ಯಾಕಂತ ಹೇಳಿದ್ರೆ ತುಂಬಾ ರೇರ್ ಅಂದ್ರೆ ಏನ್ ಹೇಳಿ ಈ ಚೇಂಜ್ ಆಫ್ ಬ್ರಾಂಚ್ ಗೆ ಅವಕಾಶ ಸಿಗೋದು. ಈಗ ನಿಮ್ಮ ಬ್ಯಾಚ್ ಏನಿದೆ ಅದ್ರಲ್ಲಿ ನೀವು ತುಂಬಾ ಒಳ್ಳೆ ಮಾರ್ಕ್ಸ್ ನ ಪಡೆದುಕೊಂಡಿದ್ದೀರಾ, ತುಂಬಾ ಒಳ್ಳೆ ಮಾರ್ಕ್ಸ್ ನ ಪಡೆದುಕೊಂಡಿದ್ರ, ಆ ಟೈಮ್ ಅಲ್ಲಿ ನಿಮ್ಮ ಬ್ಯಾಚ್ ಏನಿದೆ ಅದ್ರೊಳಗಡೆ ಟಾಪ್ 1 ಅಥವಾ ಟಾಪ್ 2 ದಲ್ಲಿ ನೀವು ಇದ್ರೆ ಆ ಟೈಮ್ ಅಲ್ಲಿ ನಿಮಗೆ ಚೇಂಜ್ ಆಫ್ ಬ್ರಾಂಚ್ ಗೆ ಅವಕಾಶ ಸಿಗಬಹುದು. ಯಾಕಂತ ಹೇಳಿದ್ರೆ ಚೇಂಜ್ ಆಫ್ ಬ್ರಾಂಚ್ ಗೆ ಎಲ್ರಿಗೂ ಅವಕಾಶ ಸಿಗಲ್ಲ. ನೀವು ನಿಮ್ಮ ಕಾಲೇಜಿನ ಟಾಪರ್ ಆಗಿದ್ರೆ ಒಬ್ರು ಅಥವಾ ಇಬ್ರು, ಒಂದು ಕಾಲೇಜ್ನ ಟಾಪರ್ ಇರುವಂತಹ ಒಬ್ರು ಅಥವಾ ಇಬ್ರಿಗೆ ಈ ಒಂದು ಚೇಂಜ್ ಆಫ್ ಬ್ರಾಂಚ್ ಗೆ ಅವಕಾಶ ಸಿಗುತ್ತೆ. ಕೆಲವೊಂದು ಕಾಲೇಜ್ಗಳಲ್ಲಿ ಅದು ಕೂಡ ಸಿಗಲ್ಲ, ಚೇಂಜ್ ಆಫ್ ಬ್ರಾಂಚ್ ಗೆ ಅವಕಾಶನೇ ಇರಲ್ಲ. ಸೊ ಈ ರೀತಿ ಪ್ರಾಬ್ಲಮ್ ಅನ್ನ ಫೇಸ್ ಮಾಡೋದು ಬೇಡ ಅಂತ ಹೇಳಿದ್ರೆ ಈಗೇನ್ ಮಾಡಿ ಅಂತ ಹೇಳಿದ್ರೆ, ಈಗ ಅಡ್ಮಿಷನ್ ಆಗತ್ತಲ್ಲ, ಮುಂದೆ ಕೌನ್ಸಿಲಿಂಗ್ ಆಗಿ ಅಡ್ಮಿಷನ್ ಆಗತ್ತೆ, ಆ ಟೈಮ್ ಅಲ್ಲಿ ಯಾವ್ದಾದ್ರು ಕಾಲೇಜಲ್ಲಿ ನನಗೆ ಅವ್ರ ಪರ್ಟಿಕ್ಯುಲರ್ ಬ್ರಾಂಚ್ ಏನಿದೆ ಅದು ಸಿಕ್ಕರೆ ಒಳ್ಳೇದು. ಅಕಸ್ಮಾತ್ ಆಗಿ ನನಗೆ ಕಂಪ್ಯೂಟರ್ ಸೈನ್ಸ್ ಸಿಗಲ್ಲ, ಬೇರೆ ಯಾವ್ದಾದ್ರು ಒಂದು ಬ್ರಾಂಚ್ ಗೆ ಅಡ್ಮಿಷನ್ ಸಿಗತ್ತೆ ಅಂತ ಹೇಳಿದ್ರೆ ನೀವು ಮುಂದೆ 4 years ಕೂಡ ಆ ಒಂದು ಪರ್ಟಿಕ್ಯುಲರ್ ಬ್ರಾಂಚ್ ಸ್ಟಡಿ ಮಾಡೋದಕ್ಕೆ ಇಷ್ಟ ಪಡ್ತೀರಾ, ಆ ರೀತಿ ಇದ್ರೆ ಮಾತ್ರ ಅಡ್ಮಿಷನ್ ಅನ್ನ ಪಡ್ಕೊಳ್ಳಿ ನಂತರ. ನನಗನ್ಸೋ ಮಟ್ಟಿಗೆ ಈ ಇನ್ಫಾರ್ಮೇಶನ್ ವಿದ್ಯಾರ್ಥಿಗಳಿಗೆ ಅಂದ್ರೆ ನಿಮಗೆ ಹೆಲ್ಪ್ ಆಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಹೆಲ್ಪ್ ಆಗಿದೆ, ನಿಮ್ಮ ಫ್ರೆಂಡ್ಸ್ ಕೂಡ ತಿಳಿಸಿ, ವಿಡಿಯೋನೇ ಶೇರ್ ಮಾಡಿ ಅಂತ ಹೇಳ್ತಲ್ಲ, ಅಟ್ ಲೀಸ್ಟ್ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಈ ರೀತಿ ಡಿಸಿಷನ್ ತೆಗೆದುಕೊಳ್ತಾರೆ ಅವರಿಗೆ ತಿಳಿಸಿ, ಇದರಿಂದ ಮುಂದೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆ ಅಂತ. ನಂತರ ಡೌಟ್ಸ್ ಇದ್ರೆ ಕನ್ನಡ ತಿಳಿಸಿ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.